ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಬ್ಲಾಗಿಂಗ್ ಮಾಡ್ತಿದ್ರಿ ಅಂತಂದರೆ, ಹೊಸದಾಗಿ ಕ್ರಿಯೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಿದ್ರಿ ಅಂತಂದರೆ, ಈ ಒಂದು ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನೆಕ್ಸ್ಟ್ ನೀವು ಗೂಗಲ್ ಆ್ಯಡ್ಸೆನ್ಸ್ ಅಪ್ಲೈ ಮಾಡಿ ಆದ ಮೇಲೆ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ರಿಜೆಕ್ಟ್ ಅಂತ ಬಂದಾತಂತಂದರೆ ಆವಾಗಲೇ ನೀವು ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಆವಾಗ ನೀವು ಯೋಚನೆ ಮಾಡ್ತೀರಾ, ಇದೆಲ್ಲ ಪಾಯಿಂಟ್ಸನ್ನು ನನ್ನ ಮೈಂಡಲ್ಲಿ ಇಟ್ಕೋಬೇಕಿತ್ತು ಅಂತ. ಆ ಒಂದು ಮಿಸ್ಟೇಕ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಂತಂದರೆ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ರಿಜೆಕ್ಟ್ ಆಗೋದಕ್ಕೆ ಕೆಲವೊಂದು ಕಾಮನ್ ರೀಸನ್ಸ್ಗಳಿರುತ್ತೆ. ಆ ಕಾಮನ್ ರೀಸನ್ಸ್ಗಳು ಏನೇನು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ರೀತಿಯ ಬ್ಲಾಗಿಂಗ್ ರಿಲೇಟೆಡ್ ವೀಡಿಯೋಸ್ಗಳು ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ. ಮೊದಲಿಗೆ ನೀವು ಮಾಡಬೇಕಾಗಿರೋದು ಏನು? ಮೊದಲಿಗೆ ಹೊಸದಾಗಿ ಯಾರ್ಯಾರೆಲ್ಲ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡ್ಕೋತಿದ್ದೀರಾ, ಅವ್ರಿಗೆ ಒಂದು ಬೆಸ್ಟ್ ಹೋಸ್ಟಿಂಗ್ ಮತ್ತು ಡೊಮೇನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೋಸ್ಟಿಂಗನ್ನು ಯಾರೆಲ್ಲ ಹೊಸದಾಗಿ ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಹೋಸ್ಟಿಂಗರನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂತಂದರೆ ಹೋಸ್ಟಿಂಗರಲ್ಲಿ ಬೆಸ್ಟ್ ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ. ನಾನು ಕೂಡ ಪರ್ಸ್ನಲಾಗಿ ಅದನ್ನೇ ಯೂಸ್ ಮಾಡ್ತೀನಿ. ನಿಮಗೆ ಹೊಸದಾಗಿ ಪರ್ಚೇಸ್ ಮಾಡ್ತಿದ್ರೆ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಮುಖಾಂತರ ಹೋಗಿ ಬೈ ಮಾಡಿದ್ರಿ ಅಂತಂದರೆ ನಿಮಗೆ ಎಕ್ಸ್ಟ್ರಾ 10 to 20% ಡಿಸ್ಕೌಂಟ್ ನಿಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪರ್ಚೇಸ್ ಮಾಡಿ ಆದಮೇಲೆ ನಿಮಗೆ ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು, ಅದೇ ರೀತಿಯಾಗಿ ಏನೂ ಗೊತ್ತಾಗಲಿಲ್ಲ ಅಂತಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಈ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ನಾನು ಈ ವಿಡಿಯೋನ ನೀವು ನೋಡೋದ್ರಿಂದ ಏನು ತಿಳ್ಕೊತೀರಪ್ಪ ಅಂತಂದರೆ, ಕಾಮನ್ ರೀಸನ್ಸ್ ಏನು ನಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ರಿಜೆಕ್ಟ್ ಆಗೋದಕ್ಕೆ. ಫಸ್ಟ್ ಪಾಯಿಂಟ್ ಬರೋದೇನಪ್ಪ ಅಂತಂದರೆ ಇನ್ಸಫಿಷಿಯೆಂಟ್ ಕಂಟೆಂಟ್. ಎಲ್ರಿಗೂ ಕಾಮನ್ ಆಗಿ ಬರುವಂಥ ಒಂದು ರೀಸನ್ ಇದು. ಇನ್ಸಫಿಷಿಯೆಂಟ್ ಕಂಟೆಂಟ್ ಅಂದರೆ ಏನು ಹಾಗಾದರೆ? ನಾವು ಕಂಟೆಂಟನ್ನು 100% ಆಗಿ ಹಾಕ್ತಾ ಇರ್ತೀವಿ. 600+ ವರ್ಡ್ಸನ್ನು ಕೂಡ ಹಾಕ್ತಾ ಇರ್ತೀವಿ. ಆದರೆ ಅದರಲ್ಲೂ ಕೂಡ ಇನ್ಸಫಿಷಿಯೆಂಟ್ ಕಂಟೆಂಟ್ ಅಂತ ಬರುತ್ತೆ. 600 ವರ್ಡ್ಸನ್ನ ನಾವು ಯಾವುದರಲ್ಲಿ ಇನ್ಕ್ಲೂಡ್ ಮಾಡ್ಕೋತೀವಿ ಅಂತಂದರೆ ಇಂಟರ್ನಲ್ ಲಿಂಕ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಲಿಂಕ್ಸ್. ಅದನ್ನೆಲ್ಲ ಕಂಟೆಂಟಲ್ಲಿ ನಾವು ಮೆನ್ಷನ್ ಮಾಡ್ಕೊಂಡು 600 ವರ್ಡ್ಸ್ ಅಂದರೆ 600 ಎಕ್ಸಾಕ್ಟಾಗಿ ಹಾಕ್ತೀವಿ. ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಸ್ಟಾರ್ಟಿಂಗಲ್ಲಿ ಹೊಸದಾಗಿರುವಂಥ ಒಂದು ಬ್ಲಾಗರ್ಗಳು ಏನಿರ್ತೀರಾ, ಅವರು ಮಿನಿಮಮ್ 1000 ವರ್ಡ್ಸ್ ಇರುವಂಥ ಒಂದು ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ. ಯಾಕಂತಂದರೆ 1000 ವರ್ಡ್ಸ್ ಇತ್ತು ಅಂತಂದರೆ ಗೊತ್ತಾಗ್ಬಿಡುತ್ತೆ ಗೂಗಲ್ಗೆ 100% ಆಗಿ ಇದರಲ್ಲಿ ಇನ್ ಡೀಟೇಲ್ ಆಗಿರುವಂಥ ಮಾಹಿತಿ ಸಿಗುತ್ತೆ. 1000 ವರ್ಡ್ಸ್ ಅಂದರೆ ಇನ್ ಡೀಟೇಲ್ ಆಗಿ ನಾವು ಮಾಹಿತಿ ಹಾಕಿರ್ತೀವಿ 100% ಆಗಿ. ಅದಕ್ಕೋಸ್ಕರ ಏನು ಮಾಡಿ, ಆದಷ್ಟು ಕಂಟೆಂಟನ್ನು ಜಾಸ್ತಿಯಾಗಿ ಏನು ಬೇಕೋ ಅದನ್ನು ಹಾಕೋದಲ್ಲ, ಈ ರಿಲೇಟೆಡ್ ಇರುವಂಥ ಅಂದರೆ ನಿಮ್ಮ ಕಂಟೆಂಟ್ ಒಂದು ಪೋಸ್ಟ್ ಯಾರು ರಿಲೇಟೆಡ್ ಇರುತ್ತಲ್ಲ, ಆ ರಿಲೇಟೆಡ್ ಇರುವಂಥ ಕಂಟೆಂಟನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕಿ. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟು ಲೋ ಕ್ವಾಲಿಟಿ ಆರ್ ಆಟೋ ಜನ್ರೇಟೆಡ್ ಕಂಟೆಂಟ್. ಇದು ತುಂಬ ಬರುತ್ತೆ. ಅಂತಂದರೆ ಲೋ ಕ್ವಾಲಿಟಿ ಮತ್ತು ಆಟೋ ಜನ್ರೇಟೆಡ್ ಕಂಟೆಂಟ್. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಆಟೋ ಜನ್ರೇಟೆಡ್ ಏನೋ ಯೂಸ್ ಮಾಡಿಕೊಂಡು ಜನ್ರೇಟ್ ಮಾಡ್ತಾರೆ. ಕಾಪಿ ಅಂದರೆ ಬೇರೆ ಒಂದು ಇದರಲ್ಲಿ ಹೋಗ್ಬಿಟ್ಟು ಪ್ಲಗ್ರಿಸಮನ್ನು ಚೆಕ್ ಮಾಡಿಕೊಂಡು ಅದರಲ್ಲಿ ಪ್ಲಗ್ರಿಸಮ್ ಇಲ್ದಿರೋಂಥ ಕಂಟೆಂಟನ್ನು ಏನು ಮಾಡ್ತಾರೆ, ಕಾಪಿ ಮಾಡ್ತಾರೆ, ಡೈರೆಕ್ಟಾಗಿ ಬ್ಲಾಗ್ ಪೋಸ್ಟಲ್ಲಿ ಪೇಸ್ಟ್ ಮಾಡಿಬಿಡ್ತಾರೆ. ಇದು ಏನಾಗುತ್ತಪ್ಪ ಅಂತಂದರೆ ಲೋ ಕ್ವಾಲಿಟಿ ಬಂದ್ಬಿಡುತ್ತೆ. ಯಾಕಂದರೆ ಆಟೋ ಜನ್ರೇಟೆಡ್ ಕಂಟೆಂಟ್ ಅದು. ಇದರಿಂದ ನಿಮಗೆ ರೀಸನ್ ಏನಂತಂದರೆ, ಇದೊಂದು ರೀಸನ್ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವ್ ಸಿಗದೆ ಇರೋದಕ್ಕೆ. ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ಬ್ರೋಕನ್ ಲಿಂಕ್ಸ್ ಆರ್ ಪುವರ್ ಯೂಸರ್ ಎಕ್ಸ್ಪೀರಿಯನ್ಸ್. ಬ್ರೋಕನ್ ಲಿಂಕ್ಸ್ ಅಂದರೆ ಏನಪ್ಪ ಅಂತಂದರೆ, ಕ್ಯಾಟಗರೀಸನ್ನು ಕ್ರಿಯೇಟ್ ಮಾಡಿರ್ತೀರಾ, ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿರ್ತೀರಾ, ಬಟ್ ಅದರಲ್ಲಿ ಯಾವುದೇ ರೀತಿಯಾದಂಥ ಕಂಟೆಂಟ್ ಇರೋಲ್ಲ. ಇದರಿಂದ ಏನಾಗುತ್ತಂದರೆ, ಇದು ಬ್ರೋಕನ್ ಲಿಂಕ್ಸ್ ಅಂತ ನಾವು ಕರಿತೀವಿ. ಇದರಿಂದ ಏನಾಗುತ್ತಂತಂದರೆ ನಮ್ಮ ಒಂದು ಬ್ಲಾಗಿನ ಕನ್ಸ್ಟ್ರಕ್ಷನಲ್ಲಿ ಇದೆ ಅಂತ ಅದಕ್ಕೆ ಗೂಗಲ್ ತಿಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಎಷ್ಟು ಕ್ಯಾಟಗರಿ ಕ್ರಿಯೇಟ್ ಮಾಡಿರ್ತೀರ, ಒಂದೊಂದು ಪೋಸ್ಟ್ ಆದರೂ ಮಿನಿಮಮ್ ಅದರಲ್ಲಿ ಇರಲೇಬೇಕು. ಅದೇ ರೀತಿ ಪುವರ್ ಯೂಸರ್ ಎಕ್ಸ್ಪೀರಿಯನ್ಸ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಏನಂತಂದರೆ ನಿಮ್ಮ ಒಂದು ಬ್ಲಾಗ್ ಎಷ್ಟು ಯೂಸರ್ ಫ್ರೆಂಡ್ಲಿ ಇರುತ್ತೆ ಅಷ್ಟು ತುಂಬ ಒಳ್ಳೆಯದು. ಯಾಕಂತಂದರೆ ನೀವು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತೀರಾ ಅದು ಕೂಡ ತುಂಬ ಒಳ್ಳೆಯದು. ಕ್ಲೀನಾಗಿರಬೇಕು, ಅದೇ ರೀತಿ ಮೊಬೈಲ್ ಫ್ರೆಂಡ್ಲಿ ಇರಬೇಕು. ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟು. ನೆಕ್ಸ್ಟು ಪಾಲಿಸಿ ವೈಲೇಷನ್ಸ್. ಗೂಗಲ್ದು ತುಂಬ ಪಾಲಿಸೀಸ್ ಇದೆ ಆ್ಯಡ್ಸೆನ್ಸ್ದು. ಅಂದರೆ ಆ ಒಂದು ಪಾಲಿಸೀಸ್ ಏನಿರುತ್ತೆ, ಆ ಪಾಲಿಸೀಸ್ ಪ್ರಕಾರ ನಮ್ಮ ಕಂಟೆಂಟನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಅಂತಂದರೆ ಕಾಪಿ ರೈಟೆಡ್ ಮಟೀರಿಯಲ್, ಫಾರ್ ಎಕ್ಸಾಂಪಲ್ ಇದೊಂದು ಕಾಪಿ ರೈಟೆಡ್ ಮಟೀರಿಯಲ್. ನಾವು ಇವಾಗ ಗೂಗಲಿಂದ ಇಮೇಜಸ್ಗಳನ್ನು ತೊಗೊಳ್ತೀವಿ, ಯಾವುದಕ್ಕೆ, ನಮ್ಮ ಒಂದು ಫ್ಯೂಚರ್ ಇಮೇಜನ್ನು ಕ್ರಿಯೇಟ್ ಮಾಡೋದಕ್ಕೆ. ಅದು ಕೂಡ ಒಂದು ಕಾಪಿ ರೈಟ್ ಮಟೀರಿಯಲ್ಲೇ. ಅದು ಯಾರಿಗೂ ಗೊತ್ತಿರಲ್ಲ. ನೀವು ಗೂಗಲಿಂದ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅಲ್ಲಿ ಕೆಳಗಡೆ ಕೊಟ್ಟಿರ್ತಾನೆ ನೋಡಿ, ಇಮೇಜ್ ಆ್ಯಸ್
ಒಂದು ಕಾಪಿರೈಟ್ ಅಂತ ಏನೋ ಕೊಟ್ಟಿರ್ತಾನೆ, ಬೇಕಂದರೆ ನೀವು ತೆಗೆದುಬಿಟ್ಟು ನೋಡ್ಬೋದು, ಸರ್ಚ್ ಮಾಡಿ ಬೇಕಂತಂದರೆ 100% ಆಗಿ ಅದು ಕಾಪಿರೈಟ್ ಮೆಟೀರಿಯಲ್ಲೇ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಕಾಪಿರೈಟ್ ಮೆಟೀರಿಯಲ್ ಬರೋದ್ರಿಂದ ನಮ್ಮ ಒಂದು ಪಾಲಿಸಿಯನ್ನು ವೈಲೆನ್ಸ್ ಮಾಡಿದಾಗ ಆಗ್ಬಿಡುತ್ತೆ ಗೂಗಲ್ ಆ್ಯಡ್ಸೆನ್ಸ್. ಅದಕ್ಕೋಸ್ಕರ ಹಾಗಂತಂದರೆ ಫ್ರೀ ಆಗಿರುವಂಥ ಇಮೇಜಸ್ಗಳನ್ನ ನಾವು ಎಲ್ಲಿಂದ ತೊಗೊಳ್ಳೋದು? ಸೊ ಅದಕ್ಕೂ ಕೂಡ ಒಂದು ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಬೇಕಂದರೆ ಹೋಗ್ಬಿಟ್ಟು ನೋಡ್ಬೋದು. ಸೊ ಇವೆಲ್ಲ ಏನಪ್ಪ ಅಂತಂದರೆ ಒಂದು ಕಾಮನ್ ರೀಸನ್ಸ್ ನಮ್ಮ ಒಂದು ಆ್ಯಡ್ಸೆನ್ಸ್ ಏನಂತಂದರೆ ರಿಜೆಕ್ಟ್ ಆಗೋದಕ್ಕೆ. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.